ಅವ್ರ ಜೊತೆ ಹಿಂಗೆ ಕೂತು ಮಾತಾಡೋವಾಗ ಹೇಳಿದ್ರು, ಹಿಟ್ಟು ರುಬ್ಬವನು ಇವತ್ತು ಬೆಳಗ್ಗೆನೆ ಊರು ಬಿಟ್ಟ ಅಂತ. ಸೊ ಈ ಹ್ಯೂಮನ್ ರಿಸೋರ್ಸ್ ಇದೆಯಲ್ಲ, ಇದನ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಸರ್. ಇವತ್ತು ರಾತ್ರಿ ಮಲಗಿದ್ದ ಹುಡುಗ, ಅಂದರೆ ಕೆಲಸಕ್ಕೆ ಬಂದ ಹುಡುಗ, ನಾಳೆ ಬೆಳಗ್ಗೆ ಇರ್ತಾನೆ ಅನ್ನೋದ್ರ ಬಗ್ಗೆ ಖಾತ್ರಿ ಇಲ್ಲ. ಇಲ್ಲ. ಇದೇನಂತ ಹೇಳಿದ್ರೆ ದಟ್ ಈಸ್ ಎ ಮೆನ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಮೆನ್ ಮ್ಯಾನೇಜ್ಮೆಂಟ್ ಆಲ್ಸೋ ಒನ್ ಆಫ್ ದ ಆರ್ಟ್. ಒನ್ ಆಫ್ ದ ಆರ್ಟ್, ಕಲೆ ಅದು. ಕಲೆ ಅದು ಎಲ್ಲೇ ಈ ಪ್ರಪಂಚದಲ್ಲಿ ಇಲ್ಲೇ ಆಗಿರೋ ಒಂದು ಮೆನ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು, ಮಾನವ ಸಂಪನ್ಮೂಲ ಅನ್ನುವಂಥದ್ದು ತುಂಬ ಅದು ಒಂದು ಕಲೆಗೆ ಸಂಬಂಧಪಟ್ಟಂಥ ವಿಚಾರ. ಯಾತಕ್ಕಂತ ಇದನ್ನು ಯಾರಿಗೂ ಭಯಪಡಿಸಿನೋ ಇನ್ನೊಂದು ಮಾಡಿನೋ ಹಣದ ಆಮಿಷ ತೋರಿಸಿನೋ ಇದನ್ನು ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದ ವಿಚಾರ. ಮತ್ತೊಂದು, ಉದ್ದಿಮೆದಾರನಿಗೆ ಒಂದಷ್ಟು ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕಾಗ್ತದೆ. ಇವತ್ತು ಒಬ್ಬ ಬಂದಿಲ್ಲ ಅಂದರೂ ಕೂಡ ಸಬ್ಸ್ಟಿಟ್ಯೂಟಾಗಿ ಇನ್ನೊಬ್ಬನ ಹತ್ರ ಮಾಡಿಸುವಂಥ ಒಂದು ಕಲೆ ಅವರಲ್ಲಿ ಇರಬೇಕಾಗ್ತದೆ. ಬೇರೆ ಕಡೆಯಿಂದ ಕರೆಸೋದಕ್ಕಿಂತನೂ ಅಲ್ಲಿರೋ ಟೀಮ್ನಲ್ಲೇ ಇನ್ನೊಬ್ಬರ ಹತ್ರ ಮಾಡಿಸ್ಕೊಳ್ಳೋದು, ಸಪೋರ್ಟ್ ಮಾಡೋದು, ಈ ಥರದ್ದೆಲ್ಲ ಮಾಡಿಸ್ಕೋಬೇಕಾಗುತ್ತೆ. ಈ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನೋದೇ ಅದೊಂದು ಸಬ್ಜೆಕ್ಟ್ ಅದು. ಆದ್ದರಿಂದ ಅದ್ರ ಬಗ್ಗೆ ಚೆನ್ನಾಗಿ ಅವರಿಗೆ ಅದ್ರ ಬಗ್ಗೆ ಒಂದು ಅರಿವು ಇರಬೇಕಾಗ್ತದೆ. ಅದ್ರ ಬಗ್ಗೆ ಗಮನನೂ ಜಾಸ್ತಿ ಕೊಡಲೇಬೇಕಾಗ್ತದೆ. ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಇದನ್ನೆಲ್ಲದನ್ನೂ ಮೆಟ್ಟಿ ನಿಂತ ನಂತರನೇ ಈ ಉದ್ಯಮದಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯವಿದೆ.